ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಫುಡ್ ಪ್ಯಾರಡೈಸ್ ಪ್ರಾರಂಭ. ಸುದ್ದಿಯ ವಿವರ. ನಗರದ ಅಮರಪೇಟೆಯಲ್ಲಿರುವ ವೆಂಕಟೇಶ್ವರ ಚಿತ್ರಮಂದಿರದ ಪಕ್ಕದ ಮಳಿಗೆಯಲ್ಲಿ ನೂತನವಾಗಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಫುಡ್ ಪ್ಯಾರಡೈಸ್ ಗುರುವಾರ ಪ್ರಾರಂಭಗೊಂಡಿದೆ. ಈ ಮಳಿಗೆಯು ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರುತ್ತದೆ. ಗ್ರಾಹಕರು ನಮ್ಮ ಫುಡ್ ಪ್ಯಾರಡೈಸ್ಗೆ ಬಂದು ಕಬಾಬ್ ರೋಲ್, ಚಿಕನ್, ನಾರ್ತ್ ಇಂಡಿಯನ್ ಸ್ಟೈಲ್ ಸ್ಪೈಸೀಸ್, ತಂಪಾದ ಪಾನೀಯಗಳು, ಐಸ್ ಕ್ರೀಮ್ಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ನಮ್ಮ ಫುಡ್ ಪ್ಯಾರಡೈಸ್ಗೆ ಭೇಟಿ ಕೊಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಾಲೀಕರಾದ ಕಿರಣ್ ಕುಮಾರ್ ಮತ್ತು ನಿವೃತ್ತ ಪೊಲೀಸ್ ಆರಕ್ಷಕ ನಿರೀಕ್ಷಕರಾದ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾದ CMR ಶ್ರೀನಾಥ್ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಗ್ರಾಹಕರಿಗೆ ಉಚಿತವಾಗಿ ಎಲ್ಲ ತರಹದ ತಿಂಡಿ ತಿನಿಸುಗಳನ್ನು ನೀಡಲಾಯಿತು. ವರದಿ ಪರ್ವೀಜ್ ಅಹಮದ್. टेस्ट लीजिए, आनंद लीजिए, वही आप लोग से हमारा उम्मीद है. ನನ್ನ ಹೆಸರು ಕಿರಣ್ ಅಂತ. ಆದರೆ ಇದ್ದೀವಿ ಅಂತ ಜಿಮ್ ಅಂತ ಫೇಮಸ್ ಆಗಿದೆ. ಕಿರಣ್ ಅಂತ. ಇತ್ತೀಚೆಗೆ ಒಂದು ಆಸೆ ಇತ್ತು, ಎಲ್ಲೂ ಒಳ್ಳೆ ಊಟ ಸಿಗ್ತಾ ಇರಲಿಲ್ಲ. ನಾವು ತುಂಬ ಫುಡ್ಡಿ ಆಗಿರೋದ್ರಿಂದ ತುಂಬ ಕಡೆ ರೆಸ್ಟೋರೆಂಟಲ್ಲಿ ಹುಡುಕ್ತಾ ಇದ್ವಿ, ಎಲ್ಲೂ ಅಂತ ಊಟ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಒಂದು ಸ್ವಂತ ಆಲೋಚನೆ ಬಂತು. ಆದ್ದರಿಂದ ನಾವು ಒಂದೀಗ ಸಣ್ಣದಾಗಿ ಒಂದು ಕೇಕ್ ಸ್ಟಾರ್ಟ್ ಮಾಡೋಣ ಅಂತ ಈಗ ಅಷ್ಟೇ ಸಣ್ಣದಾಗಿ ಓಪನ್ ಮಾಡಿದ್ವಿ. ಸದ್ಯಕ್ಕೆ ಏನಂದರೆ ಇಲ್ಲಿ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತೆ, ರೇಟು ರೀಸನಬಲ್ ಆಗಿರುತ್ತೆ. ಎಲ್ಲ ರೀತಿ ಚಿಕನ್ ಐಟಮಲ್ಲಿ ಡಯಟ್ ಫುಡ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಸೊ ಎಲ್ಲರೂ ಬಂದು ಒಂದ್ಸತಿ ಟೇಸ್ಟ್ ಮಾಡಬೇಕಂತ ಎಲ್ಲರಿಗೂ ವಿನಂತಿ. ಸರ್, ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಎಲ್ಲ ಶವರ್ಮಾ ರೋಲು, ಮ್ಯಾಕ್ಸಿಕನ್ ರೋಲು, ಜಂಬೂ ಶವರ್ಮಾ, ಚಿಕನ್ ಗ್ರಿಲ್ಸು, ತಂದೂರಿ, ಹರೀರಾ ಅಂತ ಮಿಲ್ಕ್ ಪ್ರಾಡಕ್ಟ್ ಸಿಗುತ್ತೆ, 1-2 ರೋಸ್ ಮಿಲ್ಕ್ ಸಿಗುತ್ತೆ, ವೆಜಿಟೇಬಲ್ ಸಿಗುತ್ತೆ, ಚಿಕನ್ ಕಬಾಬ್ ಸಿಗುತ್ತೆ, ಲಾಲಿಪಾಪ್ ಸಿಗುತ್ತೆ, ತಂದೂರಿ ರೋಟಿ ಸಿಗುತ್ತೆ. ಎಲ್ಲ ರೀತಿ ಚಿಕನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನಮ್ಮ ಹತ್ರ ಸಿಗುತ್ತೆ. ಒಂದ್ಸತಿ ಟೇಸ್ಟ್ ಮಾಡಬೇಕಂತ ಎಲ್ಲರೂ ಮಾಡಿರ್ತೀವಿ. ಸರ್, ಟೈಮಿಂಗ್ಸು ಯಾವತ್ತು ರಜೆ ಇರುತ್ತೆ? ಸರ್, ಯಾವುದೇ ಕಾರಣಕ್ಕೂ ರಜಾ ಅನ್ನೋದೇ ಇಲ್ಲ ಸರ್ ನಮ್ಮಲ್ಲಿ. ಈಗ ಬೆಳಗ್ಗೆ 11 ಗಂಟೆಯಿಂದ 11:30 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ರಾತ್ರಿ 11ವರೆಗೂ ಇರುತ್ತೆ. ಎಲ್ಲಿರೋದು ಜಾಗ, ಪ್ಲೇಸ್ ಎಲ್ಲಿ ಇರೋದು? ಸರ್, ಕಲ್ಸಲ್ಸ್ಬೇಡಿ, ಜಿಮ್ ಇದೆ, ಕಲ್ಸಲ್ಸ್ಬೇಡಿ ಅಂತ ಫಿಟ್ನೆಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿರುತ್ತೆ. ವೆಂಕಟೇಶ್ವರ ಟಾಕೀಸ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರುತ್ತೆ. ವೆಂಕಟೇಶ್ವರ ಟಾಕೀಸ್ ಪಕ್ಕದ ಬಿಲ್ಡಿಂಗೇ ನಮ್ಮದು. ನಾನ್ ವೆಜ್ ಎರಡು ಹೌದು ಸರ್, ನಮ್ಮ ಹತ್ರ ಎಲ್ಲ ನೂಡಲ್ಸ್, ಚಿಕನ್ ಫ್ರೈಸ್, ನೂಡಲ್ಸ್ ಎಲ್ಲ ಸಿಗುತ್ತೆ ಸರ್. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ವೆಜ್ಜಲ್ಲಿ ಏನೇನು ಸಿಗುತ್ತೆ ಸರ್? ವೆಜ್ಜಲ್ಲಿ ಗೋಬಿ, ಮಶ್ರೂಮ್, ಪನ್ನೀರು, ನೂಡಲ್ಸು, ಇನ್ನು ಎಲ್ಲ ಐಟಮ್ಸ್. ಪಾರ್ಸಲ್ ಐಟಮ್ ಏನಾದರೂ ಆರ್ಡರ್ ಇದೆಯಾ? ಸ್ವಿಗ್ಗಿ ನಮ್ದೆಲ್ಲ ಸ್ವಿಗ್ಗಿ ಝೊಮ್ಯಾಟೋದೆಲ್ಲ ಅವೈಲೇಬಲ್. ಬುಕ್ ಮಾಡಿದ್ರೆ ತಂದು ಕೊಡ್ತೀವಿ. ಹೌದು, ಸ್ವಿಗ್ಗಿಯಲ್ಲಿ ಬುಕ್ ಮಾಡಿದ್ರೆ ನಮ್ದು ಅವೈಲೇಬಲ್. ಇಲ್ಲಿ ಕುತ್ಕೊಂಡು ತಿನ್ನೋದು ಅಂತ ಫ್ಯಾಮಿಲಿ ಸ್ವಲ್ಪ ಅವೈಲೇಬಲ್ ಇದೆ ಸರ್. ಈಗ ಸದ್ಯಕ್ಕೆ ಸಣ್ಣದಾಗಿ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಇವ್ರು ನಾರಾಯಣಸ್ವಾಮಿ ಸರ್. ವಿಶ್ ಮಾಡಬೇಕು ಸರ್. ಬೇರೆ ಏನು ಬೇಡ, ವಿಶ್ ಮಾಡಿ. ನಮಸ್ಕಾರ, ನಾರಾಯಣಸ್ವಾಮಿ ಅಂತ. ಇಲ್ಲೇ 45 ವರ್ಷ ಸರ್ವಿಸ್ ಮಾಡಿ ನಮ್ಮ ಕೈಯಲ್ಲಿ ಏನಾದರೂ ಒಂದು ಕೋಲಾರಿಗೆ ಒಂದು ಕೊಡುಗೆ ಕೊಡಬೇಕನ್ನೋ ಉದ್ದೇಶ. ಆದರೆ ಊಟದ ವಿಷಯದಲ್ಲಿ ನಾವು ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಕೋಲಾರ ಜನರಿಗೆ ಆಚರಣೆ ಮಾಡಿ ನೀವೆಲ್ಲ ಆಶೀರ್ವಾದ ಕೇಳ್ಕೊಳ್ತೀನಿ. ನಗರದ ಹೃದಯ ಭಾಗದಲ್ಲಿ ಫುಡ್ ಪ್ಯಾರಡೈಸ್ ಅಂತಕ್ಕಂಥ ಒಂದು ಅತ್ಯುತ್ತಮವಾದಂಥ ಗುಣಮಟ್ಟದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಪದಾರ್ಥಗಳನ್ನು ನೀಡ್ತಕ್ಕಂಥ ಇಲ್ಲಿನ ಸ್ಥಳೀಯರೇ ಆಗಿರ್ತಕ್ಕಂಥ ನಮ್ಮೆಲ್ಲ ಯುವಕರ ತಂಡ, ಕಿರಣ್ ಮತ್ತು ಸಹೋದರರು ಭಾಳ ಅದ್ಭುತವಾಗಿ, ವರ್ಣರಂಜಿತವಾಗಿ ಒಳಗಡೆ ಕಿಚನ್ ಕೂಡ ಅಡುಗೆ ಒಂದು ಏನು ಮಾಡೋ ಪ್ರದೇಶ ಇದೆ. ಭಾಳ ಅಚ್ಚುಕಟ್ಟಾಗಿ ಶುಚಿತ್ವವಾಗಿರ್ತಕ್ಕಂಥ ಒಂದು ಊಟ ಅಡುಗೆ ತಯಾರಿರ್ತಕ್ಕಂಥ ಒಂದು ಜಾಗ RK ಫುಡ್ ಪ್ಯಾರಡೈಸ್ ಅಂತ. ನಮಗಂತೂ ಭಾಳ ಖುಷಿ ಆಯಿತು. ಇಂಥ ಒಂದು ಕೇಂದ್ರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಹೋಟೆಲ್ನ ನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಯುವಕರ ತಂಡ, ಜೊತೆಯಾಗಿ ಅವರ ಒಂದು ಬಳಗ ಏನಿದೆ, ಅವರ ಜಿಮ್, ಒಂದು RK ಜಿಮ್, ಆ ಒಂದು ಬಳಗ ಏನಿದೆ
ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವರೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಪ್ರಾರಂಭ ಆಗ್ತಾಯಿದೆ. ಈ ಪ್ರಾರಂಭಕ್ಕೆ ನಾನು ಕೂಡ ಕರೆದಿದ್ದಕ್ಕೆ ನಾನು ಕೂಡ ಭಾಳ ಖುಷಿಪಟ್ಟೆ, ಸಂತೋಷದಿಂದ ಇವತ್ತು ದಿವಸ ಅವ್ರಿಗೆ ನನ್ನ ಸೋದರ ಮಿತ್ರರಿಗೆ ಹಾರೈಸ್ತಾ ಇದ್ದೀನಿ. ಅವರ ಈ ಒಂದು ಏನು ಪ್ರಾರಂಭೋತ್ಸವದಿಂದೊಂದು ಈ ಹೋಟೆಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗುಣಮಟ್ಟದ ಸುಸಜ್ಜಿತವಾದಂಥ ಒಂದು ಪದಾರ್ಥ ಸಿಗ್ತಕ್ಕಂಥ ಒಂದು ಕೇಂದ್ರ ಏನಿದೆ RK ಫುಡ್ ಪ್ಯಾರಡೈಸ್, ಇದು ಯಶಸ್ವಿಯಾಗಿ ಇಡೀ ಕೋಲಾರ ನಗರಕ್ಕೆಲ್ಲ ಇಡೀ ತಾಲೂಕಿನಾದ್ಯಂತ ಅತ್ಯುತ್ತಮವಾದ ಒಂದು ಗುಣಮಟ್ಟದ ಒಂದು ಪದಾರ್ಥ ಸಿಗುವಂಥದ್ದಾಗಲಿ, ಅದ್ರ ಮೂಲಕ ಎಲ್ಲರೂ ಕೂಡ ಭಾಳ ಖುಷಿಯಿಂದ ಭಾಳ ಈ ಒಂದು ಜಾಗದ ಏನಿದೆ ಪ್ರದೇಶ, ಇದು ಜನಪೀಡಿತ ಪ್ರದೇಶ, ಈ ಜಾಗದಲ್ಲಿ ಅವರಿಗೆ ಒಳ್ಳೆಯ ವ್ಯಾಪಾರ ವಹಿವಾಟು ಇಂಥ ಕೇಂದ್ರಗಳು ಇಂಥ 3-4 ಆಗಲಿ, ಇನ್ನೂ ವಿಸ್ತಾರ ಆಗಲಿ, RK ಫುಡ್ ಪ್ಯಾರಡೈಸ್ ಇನ್ನಷ್ಟು ಬೆಳಿಬೇಕಂತೇಳಿ ನಾನಾದರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಮ್ಮ ಶಿವು ಮತ್ತು ತಂಡಕ್ಕೆ ಶುಭಾಶಯ ಕೊಡ್ತೀನಿ. RK ಫುಡ್ ಪ್ಯಾರಡೈಸು ಅವತ್ತು ಕೂಡ ವಿಜಯ ಸಾಧಿಸೋ ರೀತಿಯಲ್ಲಿ ಅವರು ಯಶಸ್ವಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಶುಭವಾಗಿ.